ದುರಸ್ತಿ ಬಂದಿದೆ. ಇವೇನು ಇದು ದುಡ್ಡೆಲ್ಲ ಬಂದಿದೆ, ಕೆಲಸ ಆಗಿಲ್ಲ. ಸಣ್ಣ ಪುಟ್ಟ 1 ಲಕ್ಷ 2 ಲಕ್ಷ ಹಂಗೆ ಎಲ್ಲ ಹೋಗಿದ್ದಾರೆ. ತಾಲೂಕ್ ಪಂಚಾಯತಿ ಹೇಳ್ತೀವಿ ಅಂದ್ರೆ ಬಂದಿತ್ತು ಅನುದಾನ ಫ್ರೀ ಆಗಿದ್ದೀನಿ. 2 ಲಕ್ಷ 1 ಲಕ್ಷ ಇಲ್ಲ ಹಂಗೆ ಬರ್ತೀನಿ ಕೊಡ್ತಿತ್ತು. ಕೇಳಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಏನಾಗಿದೆ ಅಂತಪ್ಪ ಸ್ಕೂಲಲ್ಲಿ. ಸಣ್ಣವ್ರು ಹೇಳಿದ್ರೆ ನಿಮ್ಗೆಲ್ಲ ಹೌದಾ? ಅದಕ್ಕೆ ಹೇಳಿದ್ದು ನಾನು ಮಾತುಗಳು ಸುತ್ತಿಗೂ ಅಂತರ ಕಡಿಮೆ ಮಾಡ್ಕೊಳ್ಳಿ ಅಂತ. ಜಾಸ್ತಿ ಆಗಿದೆ ಹೌದಲ್ಲ? ಇನ್ನು ಮಾತಾಡ್ಕೊಂಡು ಹೋಗಿ ಎಲ್ಲರೂ ಆಗುತ್ತಾ? ತಾಲೂಕು ಎಲ್ಲ ಕಷ್ಟದಲ್ಲಿದೆ. ಬಹುತೇಕ ಸ್ವತಂತ್ರ ಬಂದು 76 ವರ್ಷಗಳು ಕಳೆದರು. 6 ಬಾರಿ ಶಾಸಕರಾಗಿದ್ದಾರೆ, 2 ಬಾರಿ ಸಚಿವರಾಗಿದ್ದಾರೆ, 3 ಬಾರಿ ಶಾಸಕರಾಗಿದ್ದಾರೆ, ಬೋರ್ಡ್ ಚೇರ್ಮನ್ರಾಗಿದ್ದಾರೆ. ಅತ್ಯಂತ ಅಧಿಕ ಮತದಿಂದ ಆಯ್ಕೆಯಾಗಿ ಶಾಸಕರಾಗಿದ್ದಾರೆ. ಅವರಿಗೆ ನಾನು ಈ ವೇದಿಕೆ ಮುಖಾಂತರ ಕೇಳಕ್ಕೆ ಬಯಸ್ತೀನಿ, ಏನಪ್ಪ ಸ್ವಾಮಿ ನಿಮ್ಮದು ಈ ಒಂದು ನಗರಕ್ಕೆ ಕೊಡುಗೆ? ಇವತ್ತು ಇಂಥ ಅಭಿವೃದ್ಧಿ ಕೆಲಸ ನಾವು ಮಾಡಿದ್ರು ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಅಭಿವೃದ್ಧಿನ ನೋಡ್ತಿರಲ್ಲ, ನಿಮಗೇನು ಅನ್ಸಲ್ವಾ? ನಾಗರಾಜಣ್ಣ ಬರೀ ಅವರು ಕುರ್ಚಿ ಕಾದಾಟದಲ್ಲಿದ್ದಾರೆ, ಅಧಿಕಾರದ ದಾಹದಲ್ಲಿದ್ದಾರೆ. ಎಲ್ಲರೂ ನನಗೆ ಬೇಕು ಅಂತ ಮನೆ ಶಾಸಕರು ಹೇಳ್ತಾ ಇದ್ರು, ನಾನು ಸಚಿವರು ಆಗಿ ಪರವಾಗಿಲ್ಲ, ಸಚಿವರಾಗಿ ಏನೋ ಬಂದ ಆಗಿ ಇಲ್ಲಿ ಇರ್ತಕ್ಕಂಥ ಸ್ಥಳೀಯವಾಗಿ ಇರ್ತಕ್ಕಂಥ ರೈತರ ಸಮಸ್ಯೆ ನಮ್ಮ ಮೊದಲು ಬಗೆಹರಿಸಿ, ಜೊತೆಗೆ ತಮಗೆಲ್ಲ ಗೊತ್ತಿದೆ ಪಟ್ಟಣದ ರಸ್ತೆ ಆಗ್ಲಿಕ್ಕೆ ಅಂತ ವಿಚಾರದಲ್ಲಿ ಈಗ ಶಾಸಕರು ಏನು ನಿಲ್ಲಿಸೋದು ಗೊತ್ತಾಗಿಲ್ಲ. ಇನ್ನೂ ಗೊಂದಲದ ಗೂಡಾಗಿದೆ. ಬೆಂಗಳೂರು ಪಟ್ಟಣದ ಮುಖ್ಯ ರಸ್ತೆ ಗೊಂದಲ ಗೂಡಾಗಿದೆ. ಏನಾದರೂ ಒಂದು ನಿರ್ಧಾರ ಮಾಡಿ ಇವತ್ತು ಪಟ್ಟಣ ಪಂಚಾಯತಿ ಹೇಳಿದ್ನಲ್ಲ ಸೂತ್ರ ಆಗಿದೆ. ಯಾಕೆ ನನಗೆ ಗೊತ್ತಿಲ್ಲ, ನನ್ನ ಕಾಣಲಿದ್ದು ಏನು ಹೇಳೋದು, ಖಂಡಿತವಾಗ್ಲ ಅಂಥದ್ದು ಏನಾದರೂ ನನಗೆ ಮಾಹಿತಿ ಇದ್ದರೆ ಅದರಂತೆ ಆಗಂತ ಹೇಳ್ತಾರೆ. ಏನೋ ಖಂಡಿತವಾಗ್ಲಿ ಇನ್ನೇನು ಹೇಳಿಲ್ಲ, ಏನಂತ ಸಮಸ್ಯೆ ಏನಾಗಿಲ್ಲ, ಸಹಕಾರ ಬರ್ತಾ ಇತ್ತು. ರೈತರಿಗೆಲ್ಲ ಒಂದು ಕಡೆ ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ, ನಾನು ಸ್ವತಃ 4 ದಿನ ಹಿಂದೆ ಅಗ್ರಿಕಲ್ಚರ್ ಮಿನಿಸ್ಟರ್ ಕೆಲವರೆಲ್ಲ ಯೂರಿಯಾ ನಮ್ಮ ಏನು ಬೇಡಿಕೆಗೆ ತಕ್ಕಂತೆ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ಹಲವು ಬಾರಿ ನಮ್ಮ ರೈತರು ಅಕಸ್ಮಾತ್ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಮನವಿ ಮಾಡಿಕೊಂಡಿದ್ರು ಸಹ ಇನ್ನೂ ಸರಿಯಾದ ರೀತಿಯಲ್ಲಿ ಹೋಗೋಕ್ಕೆ ಆಗಿಲ್ಲ. ಇಲ್ಲಿನ ಸ್ಥಳೀಯ ಶಾಸಕರು ಸಹ ಈ ರೈತರ ಬಗ್ಗೆ ಮಾಹಿತಿ ಇಲ್ಲ. ಅವರು ನಮ್ಮ ಶಾಸಕರು ರೇಕ್ ಅಂದರೆ ಏನು ಅಂತ ಗೊತ್ತಿಲ್ಲ, ಅವ್ರನ್ನ ಕೇಳುವಂಥ ಪರಿಸ್ಥಿತಿ ಬಂದಿದೆ. ಈ ಥರ ಈ ಜನಪ್ರತಿನಿಧಿಗಳಾದ ಏನು ರೈತರ ಬಗ್ಗೆ ಎಷ್ಟು ಮಟ್ಟಿಗೆ ಅವರಿಗೆ ಕಾಳಜಿ ಇದೆ ಅಂತ ನಾವು ಕೇಳಬೇಕಾಗಿದೆ. ಅಧಿಕಾರಿಗಳ ಕರೆದು ಕೂತ್ಕೊಂಡು ಏನು ಎಷ್ಟಿದೆ, ಎಷ್ಟು ಏರಿಯಾ ಇದೆ, ಎಷ್ಟು ಮೆಕ್ಕೆಜೋಳ ಎಷ್ಟಿದೆ, ಗ್ರಾಮ ಈ ಗೋಡೆ ಕಿವಿಟ್ಟು ಆ ಕಡೆ ತುದಿಯಲ್ಲಿ ಕೇಳಿದ್ರೆ ಇಲ್ಲಿ ಪೇಪರ್ನ ಶಬ್ದ ಮಾಡಿದ್ ಕೇಳ್ತದೆ. ಅದಕ್ಕೆ ಪಿಸು ಮಾತಿನ ಗೋಡೆ ಅಂತಾರೆ. ಆ ಪಿಸು ಮಾತಿನ ಗೋಡೆಯಲ್ಲಿ ಮಾತಾಡ್ದಂಗೆ ಇಲ್ಲಿ ಪಿಸು ಮಾತಾಡಿದ್ರೆ ನಾನು ಕೇಳಿಗಿಡನಲ್ಲ. ನಾನು ಹಿಂದೆ ನಾನು ಒಂದು ಮಾಜಿ ಶಾಸಕರೊಬ್ಬರು ಮಾತನಾಡ್ತಾರೆ. ಹಾಲಿ ಶಾಸಕರಾದಂಥ ದೇವೇಂದ್ರಪ್ಪನವರು ಒನ್ಸ್ ಇನ್ ಎ ಮಂತ್, ತಿಂಗಳಿಗೊಂದ್ಸಾರಿ ಪೌರ ಕಾರ್ಮಿಕರ ಜೊತೆಗೆ ಪಟ್ಟಣವನ್ನ ಮತ್ತು ಶೌಚಾಲಯಗಳನ್ನ ಸ್ವಚ್ಛ ಮಾಡಕ್ಕೆ ಹೋಗ್ತಿರಂತ ಹೇಳಿದ್ರು. ಅವರು ಆರಂಭದಲ್ಲಿ ಮಾಡಿ ನಿಲ್ಲಿಸಿದ್ದಾರೆ. ಇವರು ಯಾವ ಪುರುಷಾರ್ಥಕ್ಕೆ ಮಾಡಿದ್ರು, ಪ್ರಚಾರಕ್ಕೋಸ್ಕರ ಮಾಡಿದ್ರೆ ಅನ್ನಂತ ಮಾತನ್ನ ಅವ್ರು ಆಡಿದ್ದಾರೆ. ಅದಕ್ಕೆ ದಾಖಲೆ ನನ್ನ ಹತ್ರ ಇದೆ. ಸನ್ಮಾನ್ಯ ಮಾಜಿ ಶಾಸಕರೇ, ನಿಮಗೆ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನಮ್ಮ ನಿಮ್ಮ ನೆಚ್ಚಿನ
ಪ್ರಧಾನಿಗಳಾದಂಥವರು ಸ್ವಚ್ಛ ಭಾರತ ಆಂದೋಲನ ಅಂತ ಒಂದು ಕಾರ್ಯಕ್ರಮದಲ್ಲಿ ಪರಿಕೆಯನ್ನಿಡಿದು ಸ್ವಚ್ಛತೆಯನ್ನು ಮಾಡ್ತಾರೆ ಸ್ವಾಮಿ. ಹಾಗಾದ್ರೆ ಶಾಸಕರಾಗಿದ್ದೀರಿ, ಹೆಂಗ್ ಶಾಸಕರಾಗಿದ್ದೀರಿ ಎಲ್ಲರಿಗೂ ಗೊತ್ತಿದೆ. ಹೌದಾ? ಪಕ್ಷ ಕಟ್ಟಿದರೆ ಯಾರು? ಪಕ್ಷವನ್ನು ಸಂಘಟನೆ ಮಾಡಿದಂಥವ್ರು ಯಾರು? ನೀವಾಗಿದ್ದು ನಿಮಗೆ ಗೊತ್ತಿದೆ. ಆತ್ಮಸಾಕ್ಷಿ ಮಾತಾಡಿದ್ವಿ, ಹೆಂಗೆ ಶಾಸಕರಾಗಿದ್ದೀರಿ ಅಂತ, ಹೆಂಗೆ ಟಿಕೆಟ್ ತಗೊಂಬಂದ್ರಿ ಅಂತ. ಹೌದಾ? ವರಿಷ್ಠ ಮ್ಯಾನೇಜ್ ಮಾಡಿ ಟಿಕೆಟ್ ತಗೊಂಬಂದು ನಿಂತ್ಕೊಂಡಿದ್ದೀರಿ. ಯಾವ ಹಳ್ಳಿಗೆ ಹೋಗಿದ್ದೀರಿ? ನಾನು ಕಾಂಗ್ರೆಸ್ನಲ್ಲಿದ್ದಾಗ ಪ್ರತಿ ಹಳ್ಳಿಗೂ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿ ಬಂದಂಥವು. ನೀವೆಷ್ಟು ಹಳ್ಳಿಗಳಿಗೆ ಹೋಗಿ ಪಕ್ಷದ ಪ್ರಣಾಳಿಕೆ ಗ್ಯಾರಂಟಿ ಕಾರ್ಡ್ ಹಂಚಿದ್ರಿ ಶಾಸಕರೇ? ಈಗ ಮಾತಾಡ್ತೀರಿ ಕಾಂಗ್ರೆಸ್ ನಾನು ಹಂಗೆ ಹಿಂಗೆ ಅಂತ. ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಪದಾಧಿಕಾರಿಗಳು ಕೇಳಿ ಯಾರು ಸಂಘಟನೆ ಮಾಡಿದ್ರು ಅಂತ. ನೀವು ಸಂಘಟನೆ ಮಾಡಿದ್ದೀರಾ? ಕಾಂಗ್ರೆಸ್ ಸಂಘಟನೆ ಮಾಡಿದ್ದೀರಿ ಶಾಸಕರಾಗಿದ್ದೀರಿ ನೀವು. ವಾಮ ಮಾರ್ಗದಲ್ಲಿ ಟಿಕೆಟ್ ತಗೊಂಬಂದಂಥವ್ರು ನೀವು. ಸಂಘಟನೆ ಮಾಡಿರೋದು ನಾವು ಇದ್ವಿ, ನಮ್ಮ ಪಕ್ಷಕ್ಕೆ ಎಲ್ಲರೂ ಇಲ್ಲೇ ಇರ್ತಕ್ಕಂಥ ಎಲ್ಲರೂ ನಮ್ಮ ಜೊತೆಗೆ ಕಾಂಗ್ರೆಸ್ ತೆಗೆದಾರಲ್ಲ ಸಂಘಟನೆ ಮಾಡಿದ್ವಿ. ಮ್ಯಾನೇಜ್ ಮಾಡಿ ವರಿಷ್ಠರಿಗೆ ಟಿಕೆಟ್ ತಗೊಂಬಂದಂಥದ್ದು ದೇವರ ಆಶೀರ್ವಾದದಿಂದ ಗೆದ್ದಿದ್ದೀರಿ. ಅದೇನಂತಾರಲ್ಲ ಲಾಟ್ರಿಯಲ್ಲಿ ಒಂದೊಂದು ಸಾರಿ ಲಾಟ್ರಿನೂ ಬರ್ತದೆ. ಒಂದೊಂದು ಸಾರಿ ಟಿಕೆಟ್ ತಗೊಂಡ್ರೆ ಲಾಟ್ರಿ ಹೊಡಿತದೆ ಒಂದೊಂದು ಸಾರಿ. ಹಂಗೆ ಲಾಟ್ರಿಯಲ್ಲಿ ಗೆದ್ದಂಥದ್ದು ನೀವು ಲಾಟ್ರಿ ಶಾಸಕರು. ನೀವು ಜನಗಳಿಂದ ಏನು ಭಾಳ ಪ್ರೀತಿಯಿಂದ ಏನು ಜನ ಓಟ್ ಹಾಕಿಲ್ಲ ನಿಮಗೆ. ನಾನು ಕಾಂಗ್ರೆಸ್ನಾಗಿದ್ದಾಗ ಜನ ಪ್ರೀತಿಯಿಂದ ಓಟ್ ಹಾಕಿ 37,000 ಓಟ್ ಹಾಕಿದ್ರು. ಲೀಡು 77,000 ಓಟ್ ತಗೊಂಡಿದ್ದೀನಿ ಕಾಂಗ್ರೆಸ್ನಾಗಿದ್ದ. 78,000. ಹೌದಾ? ಈಗ ಲಾಟ್ರಿ 3 ಜನಕ್ಕೂ ಲಾಟ್ರಿ ಬರೆದಾಕಿ ಎತ್ತಿದಾಗ ಬಂದಿದೆ ಅಷ್ಟೇ. ನೀವು ಅಷ್ಟೇ. ನನಗೂ ರಾಮಚಂದ್ರಪ್ಪರು ನಿಮಗೂ ಲಾಟ್ರಿ ಹಾಕಿದ್ದಾರೆ, ಎತ್ತಿದ್ರು ಅಷ್ಟೇ. ನನಗೂ ಬರ್ಬೋದಾಗಿತ್ತು, ರಾಮಚಂದ್ರನ್ ಬರ್ಬೇಕಾಗಿತ್ತು. ನನಗೆ ಅದೃಷ್ಟ ಇರಲಿಲ್ಲ ಇಬ್ಬರಿಗೂ. ನಿಮಗೆ ಬಂದಿದೆ. ಒಂದೊಂದ್ಸಲ ಲಾಟ್ರಿ ಹೊಡಿತೈತೆ ಟಿಕೆಟ್ ತಗೊಂಡಾಗ. ನೀವು ತಗೊಂಡಿದ್ರೆ ಗೊತ್ತಿಲ್ಲ, ತಗೊಂಡು ನೋಡ್ರಿ ಹೊಡಿತಾರೆ. ಭಾಳ ಜನ ತಗೊಂಡಿರ್ತಾರೆ, ಕೆಲವು ಹೊಡೆಯಲ್ಲ. ನಾವು ತಗೊಂಡಿರ್ತೀವಿ ಟಿಕೆಟ್, ಹೊಡೆದಿಲ್ಲ. ದೇವ್ರಪ್ಪ ಟಿಕೆಟ್ ತಗೊಂಡ್ರೆ ಲಾಟ್ರಿ ಹೊಡ್ತೀವಿ. ನೀವು ಲಾಟ್ರಿಯಲ್ಲಿ ಶಾಸಕರಾಗಿರ್ತಕ್ಕಂಥವ್ರು. ನಿಮಗೆ ಈ ಕ್ಷೇತ್ರದಲ್ಲಿ ಯಾವುದೇ ಸಂಘಟನೆ ಮಾಡಿಲ್ಲ. ನೀವು ಮಾಡಿದ್ದೀರಾ? ನೀವು ಆತ್ಮಸಾಕ್ಷಿ ಮಾತಾಡಿ. ನಾನು ಕಾಂಗ್ರೆಸ್ ಸಂಘಟನೆ ಮಾಡಿದ್ದೀನಿ, ನಾನು ಟಿಕೆಟ್ ತಗೊಂಡಿದ್ದೀನಿ. 5 ವರ್ಷಗಳ ಕಾಲ ನಾವು ಸೋತಾದ್ಮೇಲೆ 5 ವರ್ಷ ಸಂಘಟನೆ ಮಾಡಿದ್ವಿ ಸ್ವಾಮಿ. ಎಲ್ಲೆಲ್ಲೋ ಮ್ಯಾನೇಜ್ ಮಾಡ್ಕೊಂಡು ಬಂದು ಟಿಕೆಟ್ ತಗೊಂಡ್ಬಂದು ನಿಂತ್ಕೊಂಡು ಜನಗಳು ಹಾಕಿದ್ರು ಓಟು. ನನಗೂ ನಿನಗೂ ಜಾಸ್ತಿ ಓಟ್ ಹಾಕಿದ್ರು. ರಾಮಚಂದ್ರಪ್ಪರಿಗೂ ಹಾಕಿದ್ದಾರೆ. ಅದ್ರ ಬಗ್ಗೆ ನಾನು ಎಂದೂ ಮಾತಾಡೋಕ್ಕೆ ಹೋಗಿರಲಿಲ್ಲ. ಹೋಗ್ಲಿ ಮಾತಾಡಿ, ಅಭಿವೃದ್ಧಿ ಆಗಲಿ. ಸೋತಿದ್ವಿ, ನನಗೆ ಹತಾಶೆ ಇಲ್ಲ ಸ್ವಾಮಿ. ನಾನೇ ಸೋಲಿಂದ ಹತಾಶೆ ಆಗಿಲ್ಲ. ಹತಾಶೆ ಆಗಿದ್ದರೆ ಅಲ್ಲಿ ಓದ್ಬಿಡ್ಬೇಕಾಗಿತ್ತು ನಾನು. ಹೌದಾ? ಹತಾಶೆ ನನಗೆ ಜೀವನದಲ್ಲೂ ಹತಾಶೆ ಇಲ್ಲ. ಸಾಕಷ್ಟು ನೋವು ಕಷ್ಟಗಳನ್ನು ಅನುಭವಿಸಿದ್ವಿ. ನಾನು ಸರ್ಕಾರಿ ನೌಕರಿನ ಅರ್ಧಕ್ಕೆ ಬಿಟ್ಟು ಬಂದಂಥವ್ರು.